90ರ ದಶಕದಲ್ಲಿ ಸ್ಟಾರ್ ನಾಯಕಿಯಾಗಿ ಖ್ಯಾತಿ ಗಳಿಸಿದ್ದ ನಟಿ ಸುಹಾಸಿನಿ ತೆಲುಗು ಭಾಷೆ ಮಾತ್ರವಲ್ಲದೆ ದಕ್ಷಿಣದ ಇತರ ಭಾಷೆಗಳಲ್ಲೂ ಕೂಡ ನಟಿಯಾಗಿ ಬ್ಯುಸಿಯಾಗಿದ್ದಾರೆ. ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ಅವರು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ಬಗ್ಗೆ ಅನೇಕ ಆಸಕ್ತಿದಾಯಕ ವಿಷಯಗಳನ್ನ ಹಂಚಿಕೊಂಡಿದ್ರು. ಅದೇ ಸಮಯದಲ್ಲಿ ಅವರು ತಮ್ಮ ಆರೋಗ್ಯ ಸಮಸ್ಯೆಗಳನ್ನ ಬಹಿರಂಗವಾಗಿ ವ್ಯಕ್ತಪಡಿಸುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದ್ದಾರೆ. ನನಗೆ ಟಿಬಿ ಸಮಸ್ಯೆ ಇದೆ. ಆದ್ರೆ ನನಗೆ ವಿಷಯ ತಿಳಿದ ನಂತರವೂ ಭಯದಿಂದ ನಾನು ಅದನ್ನ ಎಲ್ಲರಿಂದ ಮರೆ ಮಾಡಿದೆ. ನನ್ನ ಘನತೆಯನ್ನ ಕಳೆದುಕೊಳ್ಳುವ ಭಯ ನನಗಿತ್ತು. ಯಾರಿಗೂ ತಿಳಿಯದಂತೆ 6 ವರ್ಷ ಚಿಕಿತ್ಸೆಯನ್ನ ಪಡೆದೆ. ಕೆಲವು ವರ್ಷಗಳ ನಂತರ ನಾನು ಸಮುದಾಯಕ್ಕೆ ಇದರ ಬಗ್ಗೆ ತಿಳಿಸಲು ಮತ್ತು ಎಲ್ಲರಲ್ಲೂ ಕ್ಷಯ ರೋಗದ ಬಗ್ಗೆ ಜಾಗೃತಿಯನ್ನ ಮೂಡಿಸಲು ಬಯಸಿದ್ದೆ ಅಂತ ಸುಹಾಸಿನಿ ಬಹಿರಂಗವಾಗಿ ಹೇಳಿದ್ದಾರೆ. ವರ್ಷದವರಿದ್ದಾಗ ಕ್ಷಯ ರೋಗ ಇರುವುದು ಪತ್ತೆಯಾಯಿತು. ಅದಾದ ನಂತರ ಕೆಲವು ವರ್ಷಗಳ ಕಾಲ ಎಲ್ಲವೂ ಸರಿಯಾಗುತ್ತಂತೆ ಕಂಡಿತ್ತು. ಆದ್ರೆ 36ನೇ ವಯಸ್ಸಿನಲ್ಲಿ ಕ್ಷಯ ರೋಗ ಮತ್ತೆ ಬಂತು. ಇದರಿಂದಾಗಿ ಸುಹಾಸಿನಿ ಇದ್ದಕ್ಕಿದ್ದಂತೆ ತೂಕವನ್ನ ಕಳೆದುಕೊಂಡ್ರು. ಅಷ್ಟೇ ಅಲ್ಲ, ಶ್ರವಣ ಸಮಸ್ಯೆಯೂ ಶುರುವಾಯಿತು. ಅದ್ಯಾಗೋ ಚಿಕಿತ್ಸೆಯಿಂದ ಸಮಸ್ಯೆ ಕ್ರಮೇಣ ಕಡಿಮೆ ಆಯಿತು. ಈ ಕಷ್ಟಗಳ ಹೊರತಾಗಿಯೂ ಸುಹಾಸಿನಿ ಮೌನವಾಗಿರಲು ನಿರ್ಧರಿಸಿಲ್ಲ. ತಮ್ಮ ಕಳಂಕದ ಆತಂಕ ಬದಿಗಿರಿಸಿ ಕ್ಷಯ ರೋಗದ ಬಗ್ಗೆ ಜಾಗೃತಿಯನ್ನ ಮೂಡಿಸಲು ಪ್ರೇರೇಪಿಸಿತು ಅಂತ ಸುಹಾಸಿನಿ ಹೇಳಿದರು. ಇನ್ನು 2020ರಲ್ಲಿ ಅವರು ಕ್ಷಯ ರೋಗದಿಂದ ಬಳಲುತ್ತಿರುವ ಜನರಿಗೆ ಸಹಾಯವನ್ನ ಮಾಡಲು ಮೀಸಲಾಗಿರುವ ರೀಚ್ ಇಂಡಿಯಾ ಸಂಸ್ಥೆಯನ್ನ ಸೇರಿದ್ರು. ಅವರ ಶ್ರದ್ಧೆಯಿಂದ ತಮಿಳುನಾಡಿನ 7 ಜಿಲ್ಲೆಗಳಲ್ಲಿ ವಿಶಾಲವಾದ ಜಾಲವನ್ನ ರಚಿಸಲು ಕಾರಣ ಆಯಿತು. ಇದರಲ್ಲಿ 2800ಕ್ಕೂ ಹೆಚ್ಚು ಪೀಡಿತರ ನೋವನ್ನ ನಿವಾರಿಸಲು ಮತ್ತು ರೋಗದ ಬಗ್ಗೆ ಜಾಗೃತಿಯನ್ನ ಮೂಡಿಸಲು ಸಾಧ್ಯವಾಯಿತು ಅಂತ ಹೇಳಿಕೊಂಡಿದ್ದಾರೆ. ಈ ಮೂಲಕ ಅವರು ಕ್ಷಯರೋಗ ಪೀಡಿತರ ನೋವನ್ನ ನಿವಾರಿಸಲು ಮತ್ತು ರೋಗದ ಬಗ್ಗೆ ಜಾಗೃತಿ ಮೂಡಿಸಲು ಹಣವನ್ನ ತೊಟ್ಟಿದ್ದಾರೆ. ಸುಹಾಸಿನಿ ಅವರು ಖ್ಯಾತ ನಿರ್ದೇಶಕ ಮಣಿರತ್ನಂ ಅವರನ್ನ 1988ರಲ್ಲಿ ಮದುವೆಯಾದರು. ದಂಪತಿಗೆ ನಂದನ್ ಎಂಬ ಮಗನಿದ್ದಾನೆ. ದಂಪತಿಗಳು 1997ರಿಂದ ತಮ್ಮ ನಿರ್ಮಾಣ ಕಂಪನಿ ಮದ್ರಾಸ್ ಟಾಕೀಸ್ ಅನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಒಟ್ಟಲ್ಲಿ ನಟಿ ಸುಹಾಸಿನಿ ಮುಜುಗರ ಭಯದಿಂದ ಅವರಿಗಿದ್ದ ಟಿಬಿ ರೋಗದ ಬಗ್ಗೆ ಕೊನೆಗೂ ಮೌನವನ್ನ ಮುರಿದಿದ್ದಾರೆ.